ಕನ್ನಡಿಗರಿಗೆ ಶೇಕಡ 100ರಷ್ಟು ಮೀಸಲಾತಿ ಕಲ್ಪಿಸುವ ವಿಚಾರ ಏನಿದೆ. ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಸಿ&ಡಿ ವರ್ಗದಲ್ಲಿ ಅವಕಾಶ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ಅಥವಾ ಸೋಮವಾರ ವಿಧೇಯಕ ಮಂಡನೆ ಮಾಡುವ ಸಾಧ್ಯತೆ ಇದೆ. ಸ್ಥಳೀಯರಿಗೆ ಮೀಸಲಾತಿ ಕೊಡುವಂತೆ ಕನ್ನಡಿಗರು ಒತ್ತಾಯ ಮಾಡಿದ್ರು. ಇದೀಗ ಈ ಬೆನ್ನಲ್ಲೇ ವಿಧೇಯಕ ಮಂಡನೆಗೆ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಉದ್ಯೋಗಾವಕಾಶ ಹೆಚ್ಚಿನದಾಗಿ ಸಿಗುತ್ತೆ. ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕನ್ನಡಿಗರಿಗೆ ಶೇಕಡ 100ರಷ್ಟು ಮೀಸಲಾತಿ ಕಲ್ಪಿಸುವ ವಿಚಾರ ಅದೆಲ್ಲದಕ್ಕೆ ಈ ಮಾಲ್ ಆಗಿರ್ಬೋದು, ಮಗದೊಂದು ಕಂಪನಿಗಳಲ್ಲಾಗಿರ್ಬೋದು, ಮೊದಲ ಆದ್ಯತೆ ಕನ್ನಡಿಗರಿಗೆ ಅಂತ. ಈ ಕನ್ನಡ ಬೋರ್ಡ್ಗೆ ಸಂಬಂಧಪಟ್ಟಂತೆ ಶುರುವಾದಂತಹ ಪೀಕ್ಲಾಟ ಏನಿತ್ತು ಅಲ್ಲೂ ಕೂಡ ಇದ್ರ ಸುದ್ದಿ ಬಂದಿತ್ತು ಅವಾಗ. ಬಟ್ ಈಗ ಆ ವಿಧೇಯಕ ಮಂಡನೆಗೆ ಸರ್ಕಾರ ಮುಂದಾಗ್ತದೆ. ಇದಾದ್ರೆ ಏನಾಗುತ್ತಪ್ಪ ಅಂದ್ರೆ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ, ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ ರಾಜ್ಯದಲ್ಲಿ. ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರೋದೇ ಇದನ್ನ. ಎಲ್ಲವೂ ಕೇಂದ್ರದ ಕಡೆ ಬೆಟ್ ಮಾಡೋಕ್ಕಿಂತ ನಮ್ಮಿಂದ ಏನು ಸಾಧ್ಯ, ಉದ್ಯೋಗ ಅವಕಾಶ ಕಲ್ಪಿಸೋಕೆ ಎಷ್ಟು ಸಾಧ್ಯ, ಎಷ್ಟು ಪರ್ಸೆಂಟೇಜ್ ಸಾಧ್ಯ, ಅದನ್ನ ಗಮನ ಇಟ್ಕೊಬಿಟ್ರೆ ನಿರುದ್ಯೋಗ ಅನ್ನೋ ಸಮಸ್ಯೆನೇ ಇರಲ್ಲ. ಸೊ ಈ ಬೆನ್ನಲ್ಲಿ ಇದೀಗ ಶುಕ್ರವಾರ ಅಥವಾ ಸೋಮವಾರ ಇದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ತಾರೆ. ಸ್ಥಳೀಯರಿಗೆ ಮೀಸಲಾತಿ ಕೊಡುವಂತೆ ಕನ್ನಡಿಗರ ಒತ್ತಾಯ ಮತ್ತು ಹಲವು ಸಂಘಟನೆಗಳು ಒತ್ತಾಯವನ್ನ ಮಾಡಿದ್ವು. ಈ ಬೆನ್ನಲ್ಲೇ ವಿಧೇಯಕ ಮಂಡನೆಗೆ ಸರ್ಕಾರ ಮುಂದಾಗ್ತದೆ. ಟ್ವೀಟ್ ಮಾಡಿ ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಇದಕ್ಕೋಸ್ಕರನೇ ಹಲವು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ವು. ಇದೊಂದು ರೀತಿ ಕನ್ನಡಿಗರಿಗೆ ನಿಜಕ್ಕೂ ಸಿಹಿ ಸುದ್ದಿ ಅಲ್ವಾ? ಇದೆಯಾ, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಈ ಹಿಂದೆ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯ ಇತ್ತು. ಆ ಷರತ್ತಿತ್ತು ಈಗಲೂ ಕೂಡ. ಅಂದ್ರೆ ಆ ಒಂದು 65% ಎ ಗ್ರೇಡ್ ಇದರಲ್ಲಿ ಕೊಡ್ಬೇಕಾಗತ್ತೆ ಮೀಸಲಾತಿಯನ್ನ, 80% ಬಿ ಗ್ರೇಡ್ ಹುದ್ದೆಗಳಲ್ಲಿ ಕೊಡಬೇಕು, ಜೊತೆಗೆ 100ಕ್ಕೆ 100% ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ. ಆದ್ರೆ ಆ ಷರತ್ತನ್ನ ಕೊಡ್ತಾ ಇದ್ರು. ಯಾವುದೇ ರೀತಿಯ ನಿಯಮಾವಳಿಗಳು, ಕಾನೂನು ಇರಲಿಲ್ಲ. ಆದ್ರೆ ಈಗ ಕಾನೂನಿನ ಮೂಲಕ ಬಿಗಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗಳಲ್ಲಿ, ಅಂದ್ರೆ ಕರ್ನಾಟಕ ರಾಜ್ಯ ಕೈಗಾರಿಕೆಗಳು, ಕಾರ್ಖಾನೆಗಳು ಮತ್ತು ಇತರೆ ಸಂಸ್ಥೆಗಳಲ್ಲಿ ಸ್ಥಳೀಯ ಉದ್ಯೋಗ ಕೊಡಬೇಕು ಅನ್ನೋ ಕರಡು ಮಸೂದೆಯನ್ನ ಈಗಾಗಲೇ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಅದು ಶುಕ್ರವಾರ ಅಥವಾ ಸೋಮವಾರ ಮತ್ತೆ ವಿಧಾನಸಭೆ ಅಧಿವೇಶನದಲ್ಲಿ ಅದು ಮಂಡನೆ ಆಗುತ್ತೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸಿ ಮತ್ತೆ ಡಿ ದರ್ಜೆ ಶೇಕಡ 100ರಷ್ಟು ಉದ್ಯೋಗ ಕೊಡ್ಲೇಬೇಕು ಅನ್ನೋದನ್ನು ಕೂಡ ಈ ಒಂದು ಮಸೂದೆಯಲ್ಲಿ ಅಡಕಗೊಳಿಸಿದ್ದಾರೆ. ಅದನ್ನ ಕಡ್ಡಾಯ ಮಾಡ್ತಾರೆ. ಹಾಗಾಗಿ ಒಂದು ವೇಳೆ ಆ ನಿಯಮವನ್ನು ಉಲ್ಲಂಘಿಸಿದ್ರೆ 25,000ದಿಂದ 1,00,000 ತನಕ ದಂಡ ಹಾಕ್ಬೋದು. ಬೇರೆ ಬೇರೆ ರೀತಿಯ ಕಾನೂನಿನ ಮೂಲಕ ಕುಣಿಕೆಯನ್ನು ಹಾಕೋದಕ್ಕೆ ಈ ಮಸೂದೆಯನ್ನು ತರ್ತಾ ಇದ್ದಾರೆ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.